ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತಿಂದ ನನ್ನ ದಿನ ಹೆಂಗಿತ್ತಂತಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಕೆಲಸ ಅಂದ್ರೆ ಹಿಂಗೆ ಅಕ್ಕಿ ಭಾಳ ಇದ್ದು ಹಿಂಗಾಗಿ ಅಕ್ಕಿನೂ ಸ್ವಚ್ಛ ಮಾಡಿ ತೆಗೆದಿಟ್ಟೆ. ಮತ್ತು ಜೋಳದ ಹಿಟ್ಟು ಆಮೇಲೆ ಎಲ್ಲನೂ ಜೋಳದ ಹಿಟ್ಟು ಮಾಡ್ಸಕ್ಕಂತ ಹೇಳಿ ಜೋಳನೂ ಸ್ವಚ್ಛ ಮಾಡಾಕತ್ತಿದ್ದೇನೆ ರೀ. ಜೋಳದಾಗ ಹಳ್ಳ ಭಾಳಿದ್ದು ಈ ಥರ ಸಣ್ಣ ಸಣ್ಣ ಹಳ್ಳಿದ್ದು ಇವನ್ನೆಲ್ಲ ಸನ್ಗಿಗೆ ಹಾಕಿ ಕೇರಿ ಹಿಟ್ಟು ಮಾಡ್ಸಕ್ಕೆ ಕೊಡಾಕಿದ್ದೀನಿ ರೀ. ಹೀಗಾಗಿ ಜೋಳನೂ ಸ್ವಚ್ಛ ಮಾಡ್ಕೊಂಡು ಈ ಥರ ಏನು ಹೂರ್ನು ಸಾನ್ಗಿ ಇರ್ತೈತಲ್ರಿ ಇದ್ರಾಗ ಹಾಕಿ ಸಣ್ಣನು ಹಳ್ಳ ಬೀಳ್ತಾವಂಥೇಳಿ ಇದ್ರಾಗ ಹಾಕಿ ಸನ್ಸಾಕತ್ತಿದ್ನಿ. ಜೋಳನೂ ಒಂದು 8 ಕಿಲೋದಷ್ಟು ಸ್ವಚ್ಛ ಮಾಡಿ ಇಟ್ಟೀನಿ ರೀ. ಆಮೇಲೆ ಅಕ್ಕಿನೂ ಒಂದು 10ರಿಂದ 15 kg ಹಾಕಿರ್ಬೋದು. ಅದೇನು ಫುಲ್ ಬುಟ್ಟಿ ತುಂಬಿತ್ತಲ್ರಿ ಅದ್ರ ತುಂಬ ಅವನು ಸ್ವಚ್ಛ ಮಾಡಿಟ್ಟೆ. ಈ ಥರ ಸಣ್ಣ ಸಣ್ಣ ಹಳ್ಳಿದ್ದು ರೀ. ಹಿಂಗೆ ಸಾನ್ಗಿಗೆ ಹಾಕೋಣ ಅವು ಬಿದ್ದು ಜೋಳದಾಗಿನೂ ಹಳ್ಳ ಹೀಗೆಲ್ಲ ಒಟ್ಟು ಕ್ಲೀನ್ ಮಾಡ್ಕೊಂಡು ಬಿಟ್ನಿ. ಇವತ್ತು ಒಂದು ದಿನ ಎಲ್ಲ ಮುಗಿದು ಬಿಡ್ತೈತಿ ಅಂತಂದು ಮತ್ತು ವಾಪಸ್ ಮಾಡೋಕ್ಕಾಗೋದಿಲ್ಲ, ಮಾಡುವಾಗ ಮಾಡಿಬಿಟ್ರೆ ಚಲೋ ಅಂಥೇಳಿ ಇವಾಗ ಒಂದು ಸ್ವಲ್ಪ ಜೋಳ ಎದಕ್ಕಾದರೂ ಬರ್ತಾವಂತ ಅವನೊಂದು ಸ್ವಲ್ಪ ತೆಗೆದಿಟ್ಕೊಂಡೆ. ಹಿಂಗೆ ಹಿಟ್ಟನ್ನು ಮಾಡಿಸ್ಕೊಂಡು ಬಂದರ್ರಿ. ಅದನ್ನು ತೊಗೊಂಡು ಬಂದು ಹಿಂಗೆ ಡಬ್ಬಿಗೆ ಹಾಕಿ ತೆಗೆದಿಟ್ಬಿಟ್ರೆ ಮುಗಿತೈತೆ ಅಂತ ಅದನ್ನು ಡಬ್ಬಿಗೆ ಹಾಕಿ ತೆಗೆದಿಟ್ನಿ. ಒಮ್ಮೆ ಒಂದು 8ರಿಂದ 10 ಕಿಲೋ ಹಿಟ್ಟು ಮಾಡಿಸ್ಬಿಟ್ರೆ 2 ತಿಂಗಳ ಹಿಂಗೆ ಬರ್ತೈತ್ರಿ. ಒಳ್ಳೊಳ್ಳೆ ಮಾಡಿಸೋ ಅವಶ್ಯಕತೆ ಇರುವುದಿಲ್ಲ. ಮತ್ತು ವಾಪಸ್ ಮಾಡಿಸೋದಾಕೈತೆ 5 ಕಿಲೋ ಮಾಡಿಸಿದ್ರೆ ಅಂಥೇಳಿ ನಾನು ಒಮ್ಮೆ ಒಂದು 10 ಕಿಲೋದಷ್ಟು ಸ್ವಚ್ಛ ಮಾಡಿ ಗಿರ್ನಿ ಕಳಿಸಿದ್ನಿ ಅಂದ್ರೆ ಬಿಸ್ಕೊಂಬಂದುಬಿಡ್ತಾರೆ ರೀ. ಇವತ್ತು ನಾನು ಸ್ಪೆಷಲಾಗಿ ಗಜ್ರಿ ಹಲ್ವಾ ಮಾಡಾಕತ್ತೀನಿ ರೀ. ಸೀಸನ್ ಮುಗ್ಯಾಕೆ ಬಂತು, ಒಂದು ಸರಿನೂ ಹಲ್ವಾ ಮಾಡೋಕ್ಕಾಗಿರಲೇ ಇಲ್ಲ. ಅದಕ್ಕೆ ತೊಗೊಂಡು ಬಂದಿದ್ದೆ ಗಜ್ರಿ. ಅದಕ್ಕೆ ಗಜ್ರಿ ಹಲ್ವಾನು ಮಾಡಾಕತ್ತೀನಿ. ಟೇಸ್ಟ್ ಮಾತ್ರ ಮಸ್ತ್ ಆಕೈತ್ರಿ ಗಜ್ರಿ ಹಲ್ವಾದ. ಎಲ್ಲರೂ ಒಂದೊಂದು ಥರ ಮೆಥಡ್ನೇ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಇರ್ತೈತಿ. ನಾನು ಒಂಥರ ಡಿಫ್ರೆಂಟ್ ಮೆಥಡ್ನೇ ಮಾಡ್ತೀನಿ. ಒಬ್ಬೊಬ್ರು ಹೆಂಗೆ ಮಾಡ್ತಾರಂದ್ರೆ ಕುದಿಸ್ತಾರೆ, ವಿಸಲ್ ಹೊಡಿಸ್ತಾರೆ, 1-2 ಕುಕ್ಕರಿಗೆ ಹಾಕಿ ಹಾಲೆಲ್ಲ ಹಾಕಿ. ಒಬ್ಬೊಬ್ರು ತುರಿದು ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ತುರಿದು ಮಾಡ್ತೀನಿ ರೀ. ಈ ಥರ ಎಲ್ಲನೂ ಗಜ್ರಿ ಮ್ಯಾಗಿಂದ ಪೀಲ ತಕ್ಕೊಂಡೆ ಅದನ್ನು ಒಂದು ಅರ್ಧ ತಾಸು ನೀರಾಗ ಒಗೆದಿದ್ದೀನಿ ರೀ. ಯಾಕಂದ್ರೆ ಮಣ್ಣು ಭಾಳ ಇರ್ತೈತಿ. ಈಗೇನು ಸೀಸನ್ನ ಇದು ಯಾರ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ಎಲ್ಲ ಸೀಸನ್ದಾಗ ಎಲ್ಲನೂ ಸಿಗ್ತೈತಿ. ಬಟ್ ಈ ಸೀಸನ್ದಾಗ ತಿನ್ನೋದು ಒಂದು ಟೇಸ್ಟೂ ಬೇರೆ ಇರ್ತೈತಿ ರೀ. ಆಮೇಲೆ ಈ ಸೀಸನಿಗೆ ಇದನ್ನು ತಿನ್ಬೇಕು ಅನ್ನೋದು ಮೊದಲಿಂದ ಐತಿ. ಅದಕ್ಕೆ ನಾನು ಸೀಸನ್ ಅಂತ ಮೆನ್ಷನ್ ಮಾಡಬೇಕಾಯ್ತು. ಇವಾಗ ಇವನ್ನ ಮ್ಯಾಗಿಂದೆಲ್ಲ ಶಿಪ್ಪಿ ಎಲ್ಲ ಪೀಲ್ ತೆಗೆದೀನಿ ರೀ. ಸ್ವಲ್ಪ ಮಣ್ಣು ಜಾಸ್ತಿ ಇತ್ತು, ಹೀಗಾಗಿ ಅದನ್ನೆಲ್ಲ ತೆಗೆದು ಅದ ಒಂದು 1/4 ಕಿಲೋದಷ್ಟು ಹೋಗಿಬಿಡ್ತ್ರಿ ಮ್ಯಾಗಿನ ಪೀಲ್ ಎಲ್ಲ ತೆಗ್ಯಾನ. ಮತ್ತು ತೆಗಿಲಿಲ್ಲ ಅಂದ್ರೆ ಏನಾಗ್ಬಿಡ್ತೈತೆ ಅಂತಂದ್ರೆ ಮಣ್ಣು ಭಾಳ ಇರ್ತೈತಿ. ಹೀಗಾಗಿ ಅದಕ್ಕೆ ಎಲ್ಲ ತಕ್ಕೊಂಡು ಬಿಟ್ಟರೆ ಚಲೋ. ಇಲ್ಲಾಂದ್ರೆ ಏನಾಕೈತಿ ತಿನ್ನು ಮುಂದೆ ಒಂಥರ ಆಕೈತಿ ಮಣ್ಣು ಇತ್ತಂದ್ರೆ. ಅದಕ್ಕೆಲ್ಲ ನೀಟಾಗಿ ಎಲ್ಲನೂ ತಕ್ಕೊಂಬಿಡೋದು ಚಲೋ ರೀ. ಮ್ಯಾಗಿಂದ ಹೋದರೂ ಹೋಗ್ತೈತಿ, ನಡಿತೈತಿ. ಅದಕ್ಕೆಲ್ಲನೂ ನೀಟಾಗಿ ತಕ್ಕೊಂಡು ಇವಾಗ ಈ ಥರ ತುರ್ಕೊಳಕತ್ತೀನಿ ರೀ ನಾನು. ಒಬ್ಬೊಬ್ಬರು ಏನು ಮಾಡ್ತಾರೆ, ಸಣ್ಣಂಗೆ ಹೆಂಚಿ ಸ್ಮ್ಯಾಶ್ ಮಾಡ್ಕೋತಾರೆ. ಬಟ್ ನಾ ಏನು ಹಂಗೆ ಮಾಡೋದಿಲ್ಲ. ಈ ಥರ ತುರಿದು ಬಿಟ್ರೆ ಸ್ಮ್ಯಾಶ್ ಮಾಡೋ ನೆಸೆಸಿಟಿ ಇರೋದಿಲ್ಲ ರೀ. ಅದಕ್ಕೆ ನಾ ಹಿಂಗೆ ಮಾಡ್ತೀನಿ. ಅದಕ್ಕೆ ಈಗೆಲ್ಲನೂ ಈ ಥರ ಈ ಲೆವೆಲಿಗೆ ಇಷ್ಟಿಷ್ಟೆ, ಭಾಳ ಸಣ್ಣನೂ ಅಲ್ಲಿದು ಆಮೇಲೆ ಭಾಳ ದಪ್ಪನೂ ಅಲ್ಲ, ಆ ಥರ ನಾನು ಎಲ್ಲನೂ ತುರಿದು ಇಟ್ಕೊಳಕತ್ತೀನಿ. ಒಂದು ಅರ್ಧ ಕಿಲೋದಷ್ಟು ಗಜ್ರಿ ತೊಗೊಂಡು ಬಂದಿದ್ದೀವಿ ರೀ. ಇವ ಜವಾರಿ ಗಜ್ರಿ. ಇನ್ನೊಂದು ಥರ ಬರ್ತಲ್ಲ, ಅವ ಕಲರ್ ಜಾಸ್ತಿ ಇರ್ತೈತದ. ಅವ ಯಾವಂದ್ರೆ ಅವು ಹೈಬ್ರಿಡ್ ಅಂತ ಅನ್ನಿಸ್ತೈತೆ ರೀ. ಇವು ಜವಾರಿ. ಈ ಸೀಸನ್ ಮುಗಿದ್ರೆ ಮತ್ತು ಇವು ವಾಪಸ್ ಸಿಗೋದಿಲ್ಲ ನಮ್ಮ ಕಡೆ. ಅವೇನು ಖಾಯಂ ಸಿಗ್ತಿರ್ತಾವೆ ಹೈಬ್ರಿಡ್. ಇವಾಗ ಇವನ್ನೆಲ್ಲ ಗಜ್ರಿದ ಈ ಥರ ಏನು ಮಾಡ್ತೀನಿ ಅಂದ್ರೆ ಹಿಂದಿಂದ ಹಿಂಗೆ ತುರ್ಕೋತ ಬಂದುಬಿಟ್ರೆ ಇದು ಮುಂದೆ ಉಳಿತೈತಿ. ಇದನ್ನು ಒಗೆದು ಬಿಡಾಗ ಬರ್ತೈತಂತ ನಾ ಈ ಥರ ಎಲ್ಲನೂ ಹಿಂಗೆ ತುರಿಯಾಕತ್ತೀನಿ. ಈ ಸೈಜಿಗೆ ನಾ ಎಲ್ಲನೂ ಹಿಂಗೆ ತುರಿದಿಟ್ಕೊಂಡೆ ನೋಡ್ರಿ. ಇಷ್ಟ ಆಗ್ತದ. ಇದನ್ನ ಇವಾಗ ನಾನು ಒಂದು ಬುಟ್ಟಿಗೆ ತುಪ್ಪ ಹಾಕಿ ಫ್ರೈ ಮಾಡ್ಕೊತೀನಿ. ಮೊದಲಿಗೆ ಹಿಂಗೆ ಬುಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡೇನಿ ರೀ. ಅದಕ್ಕೆ ಗೋಡಂಬಿನೂ ಇವಾಗ ಹಾಕ್ಕೊಂಬಿಡ್ತೀನಿ. ಹಾಕಿ ಬೇಕಾದ್ರೆ ಸೈಡಿಗೂ ಎತ್ತಿಟ್ಕೊರಿ, ಇಲ್ಲಾಂದ್ರೆ ಅದ್ರ ಜೊತೆನ
ರೋಸ್ಟ್ ಮಾಡ್ಕೊರಿ. ಮುಂಚೆಕ ಇದನ್ನು ರೋಸ್ಟ್ ಮಾಡಿರೋದ್ರಿಂದ ಆಮೇಲೆ ಇದೇನು ಹೊತ್ತು ಚಾನ್ಸಸ್ ಏನು ಇರೋದಿಲ್ಲ ಅಂಥೇಳಿ ನಾನು ಏನು ಮಾಡ್ತೀನಿ ಅಲ್ಲೇ ಬಿಟ್ಟಿರ್ತೀನಿ. ಯಾಕಂದ್ರೆ ನಾ ಸ್ಮ್ಯಾಶ್ ಅದು ಮಾಡೋದಿಲ್ಲ ನೋಡಿರಿ, ಅದ್ರ ಸಲುವಾಗಿ. ಇವಾಗ ಇದನ್ನು ಈ ಥರ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಗೋಡಂಬಿನ ಹಿಂಗೆ ಒಂಚೂರು ಫ್ರೈ ಮಾಡ್ಕೊಂಡು ಅದ್ರಾಗ ಗಜ್ರಿ ತುರಿದಿಟ್ಟಿದ್ನಲ್ರಿ ಅದನ್ನ ಹಾಕೋತೀನಿ. ಇದೇನು ಗಜ್ರಿ ಒಳಗಿಂದ ನೀರಿನ ಅಂಶ ಎಲ್ಲ ಹೋಗೋ ತನಕ ಸ್ಲೋ ಆಗಿಟ್ಟು ಸಿಮ್ನಾಗ ಇಟ್ಕೋಬೇಕ್ರಿ. ಗ್ಯಾಸ್ ಫ್ಲೇಮ ಸಿಮ್ನಾಗ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಕೈತಿ. ಯಾಕಂದ್ರೆ ಇದ್ರೊಳಗೆ ಒಂಚೂರು ನೀರಿನ ಅಂಶ ಜಾಸ್ತಿ ಇರ್ತೈತಿ. ಹೀಗಾಗಿ ಹಂಗೆ ನಾವು ರೋಸ್ಟ್ ಮಾಡಲಾರ್ದ ಮಾಡಿದ್ರೆ ನನಗೆ ಯಾಕೋ ಟೇಸ್ಟ್ ಅದು ನಂಗೆ ಅಷ್ಟು ಚಲೋ ಅನ್ಸಂಗಿಲ್ಲ. ಅದ್ರ ಸಲುವಾಗಿ ನಾ ಏನು ಮಾಡ್ತೀನಿ, ಈ ಥರ ಎಲ್ಲನೂ ಹಿಂಗೆ ರೋಸ್ಟ್ ಮಾಡ್ಕೋತೀನಿ. ಮೊದಲಿಗೆ ಹುರಿತೀನಿ ತುಪ್ಪದಾಗ ಹಾಕಿ. ತುಪ್ಪ ಎಷ್ಟು ಹಾಕ್ತಿರ್ಲಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ. ಈ ಥರ ಹಿಂಗೆ ಎಲ್ಲನೂ ಹುರಿತೀನಿ ಮೊದಲಿಗೆ. ಇದನ್ನು ಈ ಥರ ಹಿಂಗೆ ಅಗಲ್ ಮಾಡಿ 1-2 ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ನೀರಿನ ಅಂಶ ಜಕ್ಕೋತೈತ್ರಿ. ಹಂಗೆ 2-3 ಸರಿ ಮಾಡ್ಕೋತಾ ಇರ್ತೀನಿ. ಒಂದು ಸರಿ ಮಾಡಿದೆ. ಇವಾಗ ಒಂಚೂರು ಮತ್ತೊಂದು ಸರಿ ಕೈ ಆಡಿಸ್ಕೋಬೇಕು. ಭಾಳತ್ತವರೆಗೂ ಹಂಗೆ ಬಿಟ್ಬಿಟ್ರೆ ಏನಾಕತ್ತಂದ್ರೆ ಅದು ಹೊತ್ತು ಚಾನ್ಸಸ್ ಇರ್ತೈತ್ರಿ. ಅದಕ್ಕೆ 1-2 ನಿಮಿಷ ಹಿಂಗೆ ಅಗಲ್ ಮಾಡಿಬಿಡೋದು, ಮತ್ತೊಮ್ಮೆ ಹಿಂಗೆ ರೋಸ್ಟ್ ಮಾಡ್ಕೊಳ್ಳೋದು. ಹಂಗೆ 2-3 ಸರಿ ಮಾಡಿದ್ರೆ ಅದ್ರ ಒಳಗಿಂದ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಅದು ಏನಾಕೈತಂದ್ರೆ ಕಲರ್ನು ಒಂಚೂರು ಏನಾಗ್ತೈತಿ, ಫಸ್ಟ್ ನಾವೇನು ತುರಿದಿರ್ತೀವಲ್ಲ ಅದಕ್ಕಿಂತ ಹುರಿದ್ಮ್ಯಾಗ ಕಲರ್ ಒಂಚೂರು ಡಲ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಸಿಮ್ನಾಗ ಇಟ್ಕೊಂಡು ರೋಸ್ಟ್ ಮಾಡೋದು. ಕೈ ಬಿಡ್ದಂಗೆ ರೋಸ್ಟ್ ಮಾಡ್ಕೋತಾ ಇರಬೇಕು, ಹೊತ್ತಿಸ್ಬಾರ್ದು ಅದನ್ನು. ಇವಾಗ ಇದೆಲ್ಲ ರೋಸ್ಟ್ ಆಗಿತ್ತು ರೀ. ಸ್ಮೆಲ್ ಬರಾಕತ್ತಿತ್ತು. ಸ್ಮೆಲ್ ಬರೋವರೆಗೂ ಹುರಿಬೇಕು. ಹುರಿಬೇಕು. ಮತ್ತು ಅದ್ರದ್ದು ಏನಿರ್ತೈತಲ್ರಿ ಗಜ್ರಿ ಅವೆಲ್ಲ ಒಳಗೆ ಬೆಂದಂಗೆ ಆಗಬೇಕು. ಅಲ್ಲಿವರೆಗೂ ಹುರಿದ್ಮ್ಯಾಗ ನಾನು 1 ಗ್ಲಾಸ್ನಷ್ಟು ಹಾಲು ಹಾಕ್ಕೊಳಕತ್ತೀನಿ. ಹಾಲೆಲ್ಲ ಅಟ್ಟಿಸ್ಬೇಕ್ರಿ. ಅದು ಗಜ್ರಿದ ಎಲ್ಲ ಏನೇನು ಗಜ್ರಿ ಒಳಗೆ ಏನು ಹಾಲು ಹಾಕಿರ್ತೀವಲ್ಲ 1 ಗ್ಲಾಸ್ನಷ್ಟು ಹಾಲು ಅದೆಲ್ಲ ಅಟ್ಸೋವರೆಗೂ ಸಿಮ್ನಾಗ ಇಟ್ಕೊಂಡನ ಮತ್ತು ಇದನ್ನೇನು ಮಾಡಬೇಕು, ಈ ಥರ ಕೈ ಆಡಿಸ್ಕೊತ ಇರ್ಬೇಕು. ಯಾಕಂದ್ರೆ ಹಾಲು ಹಾಕಿರ್ತೀವಲ್ಲ ಕೆನೆ ಬಂದು ಸೈಡೆಲ್ಲ ಹೊತ್ತಾಗಿ ಸ್ಟಾರ್ಟ್ ಆಕೈತೆ. ಅದಕ್ಕೆ ವಾಪಸ್ ನಾನು ಈ ಥರ ಏನು ಮಾಡಕತ್ತೀನಿ ಅಂದ್ರೆ ಕೈ ಆಡಿಸ್ಕೊಳಕತ್ತೀನಿ ರೀ. ಇವಾಗ ನೋಡ್ರಿ, ಬೇಕಾದ್ರೆ ಇದು ಫ್ರೈ ಆಗೈತಿ. ಈ ಥರ ಹಿಂಗೆ ಒಂಚೂರು ಇದನ್ನು ಮಾಡಿ ನೋಡಿದ್ರೆ ಅದೆಲ್ಲ ಒಳಗೆ ಬೆಂದಿರಬೇಕು. ಅಲ್ಲಿವರೆಗೂ ಇದನ್ನು ಹಿಂಗೆ ರೋಸ್ಟ್ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕ್ರಿ. ಹಾಲು ಹಾಕಿದ್ಮ್ಯಾಗೂ ಒಳ್ಳೊಳ್ಳೆ ಕೈ ಆಡಿಸ್ಕೊತ ಅದನ್ನು ಕುದಿಸ್ಕೋಬೇಕಾಕೈತಿ. ಇವಾಗ ಇದೆಲ್ಲ ಕುದ್ದಿತ್ರಿ. ಇವಾಗ ಇದಕ್ಕೆ ನಾನು ಸಕ್ರೆ ಆ್ಯಡ್ ಮಾಡ್ಕೋತೀನಿ. ಗಜ್ರಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೋಡ್ಕೊಂಡು ಸಕ್ರೆ ಹಾಕೋಬೇಕ್ರಿ. ನಾನು ಇಲ್ಲೇ 6-8 ಸ್ಪೂನ್ ಅಷ್ಟು ಸಕ್ರೆ ಹಾಕ್ಕೊಳತ್ತೀನಿ ಅರ್ಧ ಕಿಲೋ ಗಜ್ರಿಗೆ. ಯಾಕಂದ್ರೆ ಭಾಳ ಸ್ವೀಟ್ ಆದ್ರೆ ಅಷ್ಟು ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ, ಬರೀ ಸ್ವೀಟನ್ನು ಅನ್ನಿಸ್ತೈತಿ. ನಿಮ್ಗೆ ಜಾಸ್ತಿ ಸಕ್ರೆ ಬೇಕಾದ್ರೆ ಹಾಕೋರಿ. ನಾ ಮಾತ್ರ ಇಲ್ಲೇ ಎಷ್ಟು 8 ಸ್ಪೂನ್ ಅಷ್ಟು ಮಿನಿಮಮ್ ಹಾಕೊಂಡೇನಿ ರೀ. ಸಕ್ರೆ ಜಾಸ್ತಿ ಆದ್ರೆ ಭಾಳ ಸ್ವೀಟ್ ಅನ್ನಿಸ್ತೈತೆ ಅಂತಂದು ಇವಾಗ ಸಕ್ರೆ ಹಾಕ್ಕೊಂಡು ಮತ್ತೊಂದು ಸರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕ್ರಿ. ಯಾಕಂದ್ರೆ ಸಕ್ರೆ ಒಳಗಿಂದು ನೀರು ಬಿಡ್ತೈತಿ. ಅದೆಲ್ಲ ಅಟ್ಸೋವರೆಗೂ ಕುದಿಸ್ಕೋಬೇಕಾಕತಿ. ಈ ಥರ ಮಿಕ್ಸ್ ಮಾಡ್ಕೋತ ಅದನ್ನು ಕುದಿಸ್ಕೊಳಕತ್ತೀನಿ ರೀ. ಅದರದೆಲ್ಲ ನೀರಿನ ಅಂಶ ಹೋತಂದ್ರೆ ಇದು ಗಜ್ರಿ ಹಲ್ವಾ ರೆಡಿ ಆದಂಗೆ ರೀ. ನೋಡತ್ತಿರ್ಬೋದು ನೀವು, ಸಕ್ರೆ ಹಾಕಿದ್ಮ್ಯಾಗ ಹಿಂಗೆ ನೀರು ಬಿಡ್ತಿದೆ. ಇದ್ರಂದು ಈಗ ನೀರಿನ ಅಂಶ ಎಲ್ಲ ನೋಡ್ರಿ ಹೋತು. ಮತ್ತು ಹಾಲೇನಿತ್ತಲ್ರಿ ಅದು ಕೆನಿಗಟ್ಟಿ ಒಂದು ಸ್ವಲ್ಪ ಸೈಡಾಗಿ ಹೊತ್ತಾಗಿ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಇದು ಹೊತ್ತಾಗಿ ಸ್ಟಾರ್ಟ್ ಆಕೈತೆ ಅಂತ ಇಳಿಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ಆರಿದ್ಮ್ಯಾಗ ಇನ್ನೊಂಚೂರು ತಿಕ್ನೆಸ್ ಜಾಸ್ತಿ ಬರ್ತೈತಿ. ಈಗ ಮಾತ್ರ ಪರ್ಫೆಕ್ಟಾಗಿ ಇದು ಗಜ್ರಿ ಹಲ್ವಾ ರೆಡಿ ಆಗಿತ್ತು ರೀ. ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ರೆ 2-3 ದಿನ ತಿನ್ಬೋದು. ಈ ಥರ ನಾನು ಒಂದು ಬಾಕ್ಸಿಗೆ ಹಾಕಿ ತೆಗೆದಿಡಾಕತ್ತೀನಿ ರೀ. ಮತ್ತು ಇದನ್ನು ಬಿಸಿ ತಿಂದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಒಂಚೂರು ಆರಿದ್ಮ್ಯಾಗ ಇಲ್ಲಾಂದ್ರೆ ಫ್ರಿಜ್ನಾಗ ಇಟ್ಟು ಒಂಚೂರು ಕೋಲ್ಡ್ ಆದ್ಮೇಲೆ ತಿಂದ್ರೆ ಇದ್ರ ಟೇಸ್ಟ್ ಮಸ್ತ್ ಇರ್ತೈತೆ ರೀ. ಇವಾಗ ಇದನ್ನೊಂದು ಬಾಕ್ಸಿಗೆ ಹಾಕಿ ನಾನು ಆರಿದ್ಮ್ಯಾಗ ಸರ್ವ್ ಮಾಡ್ತೀನಿ ರೀ. ಇವತ್ತಿಂದ ನನ್ನ ದಿನ ಹಿಂಗಿತ್ತು. ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.